ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ. ಸುತ್ತನ ಈ ಒಂದು ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ನೀವು ಡ್ರೀಮ್ 11 ಅಲ್ಲಿ ತುಂಬಾನೇ ಸಲ ಈ ಒಂದು ಸಿಚುವೇಶನ್ ನ ಫೇಸ್ ಮಾಡಿರ್ತೀರ. ಅದೇನಂತ ಹೇಳಿದ್ರೆ, ನೀವು ಟೀಮ್ ಅನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಪ್ಲೇಯರ್ ಇವತ್ತು ಪರ್ಫಾರ್ಮ್ ಮಾಡಲ್ಲ ಅಂತ ಹೇಳಿ ಅವ್ರನ್ನ ಸ್ಕಿಪ್ ಮಾಡಿ ನೀವು ಟೀಮ್ ಅನ್ನ ಕ್ರಿಯೇಟ್ ಮಾಡಿರ್ತೀರ. ಬಟ್ ಟೀಮ್ ಯಾವಾಗ ಕ್ರಿಯೇಟ್ ಆಗುತ್ತೋ ನಂತರ ರ್ಯಾಂಕ್ ನ ನೀವು ಚೆಕ್ ಮಾಡಿದಾಗ ನಿಮ್ಗೆ ಒಂದು ರೀತಿಯಾಗಿ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ, ನಾನು ಯಾರನ್ನ ಬೇಡ ಅಂತ ಸ್ಕಿಪ್ ಮಾಡಿದ್ನೋ ಅವನೇ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅಂತೇಳಿ. ಸೊ ಈ ರೀತಿಯಾಗಿ ನೀವು ಕೂಡ ಸ್ಟ್ರಗಲ್ ಮಾಡ್ತಾ ಇರ ಅಂತ ಹೇಳಿದ್ರೆ, ನೀವು ಸೆಲೆಕ್ಟ್ ಮಾಡುವಂತ ಟೀಮ್ ಏನಿದೆ, ಪ್ಲೇಯರ್ ಏನಿದೆ, ಅವರಲ್ಲಿ ನೀವು ಮಾಡುವಂತ ಮಿಸ್ಟೇಕ್ನಿಂದ ಈ ರೀತಿಯಾಗಿರುವಂತಹ ಪ್ರಾಬ್ಲಮ್ಸ್ಗಳು ಆಗ್ತವೆ. ಸೊ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರಿ ಅಂತ ಹೇಳಿದ್ರೆ, ಸೊ ಆ ಒಂದು ಮಿಸ್ಟೇಕ್ ಏನಿದೆ ಅದನ್ನ ಸರಿ ಮಾಡಿಕೊಂಡು ನೀವು ಮಾಡುವಂತ ಟೀಮ್ ಏನಿದೆ ಅದನ್ನ ಪರ್ಟಿಕ್ಯುಲರ್ ಆಗಿ ಅನಲೈಸ್ ಮಾಡಿ ಯಾವ ರೀತಿಯಾಗಿ ಟೀಮ್ ಅನ್ನ ಮಾಡಬೇಕು, ಹಾಗೇನೆ ಯಾವ ಪ್ಲೇಯರ್ನ ನೀವು ಸ್ಕಿಪ್ ಮಾಡದೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಡೈರೆಕ್ಟ್ ಆಗಿ ಉಳಿದ ಟಾಪಿಕ್ಗೆ ಬರೋದಾದ್ರೆ, ನೀವು ಯಾವ ರೀತಿಯಾಗಿ ಪ್ಲೇಯರ್ಸ್ಗಳನ್ನ ಸ್ಟ್ರಾಟಜಿಯನ್ನ ಯೂಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡಬೇಕು, ಟೀಮ್ನ ಯಾವ ರೀತಿಯಾಗಿ ಮಾಡಬೇಕು, ಸೊ ದಾಟ್ ನೀವು ಮಾಡಿರುವಂತಹ ಪ್ಲೇಯರ್ಸ್ಗಳು ಆ ಒಂದು ಮ್ಯಾಚ್ನಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ನಿಮ್ಮ ಟೀಮನ್ನ ರ್ಯಾಂಕ್ 1 ತರಬೇಕು ಅಂತ ಹೇಳಿದ್ರೆ, ನೀವು ಮಾಡುವಂಥ ಪ್ಲೇಯರ್ ಸೆಲೆಕ್ಷನ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಸೊ ನೀವು ನಾನು ಮೊದಲೇ ಹೇಳಿದಾಗೆ ಸ್ಕಿಪ್ ಮಾಡುವಂಥ ಪ್ಲೇಯರ್ಸ್ಗಳೇನಿದ್ದಾರೆ, ಬೇಡ ಇವರು ಚೆನ್ನಾಗಿ ಆಟ ಆಡೋದಿಲ್ಲ ಅಂತೇಳಿ ಅವರೇ ಅವತ್ತು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಟೀಮ್ನಲ್ಲಿ ಮೈನ್ ಕೀ ಪ್ಲೇಯರ್ ಆಗಿ ಅವರೇ ಅವತ್ತು ಪರ್ಫಾರ್ಮ್ ಮಾಡಿರ್ತಾರೆ. ಸೊ ಅಂಥ ಪ್ಲೇಯರ್ಸ್ಗಳನ್ನ ಹೇಗೆ ನಾವು ಸೆಲೆಕ್ಟ್ ಮಾಡೋದು ಅಂತ ಹೇಳಿದ್ರೆ, ಸಿಂಪಲ್ ಗುರು. ನೀವು ಯಾವುದಾದ್ರೂ ಒಬ್ಬ ಪ್ಲೇಯರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಮೈನ್ ಆಗಿ GL ವಿನ್ ಮಾಡುವಂಥ ರಿಸ್ಕಿ ಟೀಮ್ನ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸಿಂಪಲ್ ಇಲ್ಲಿ ಮಾಡಬೇಕಾಗಿರುವಂಥ ವಿಚಾರ ತುಂಬಾನೇ ಈಸಿ. ನೀವು ಯಾವ ಪ್ಲೇಯರ್ನ ಕೀ ಪ್ಲೇಯರ್ ಆಗಿ, ಮೈನ್ ಪ್ಲೇಯರ್ ರಿಸ್ಕಿಯಾಗಿ ಸೆಲೆಕ್ಟ್ ಮಾಡ್ಬೇಕಂತ ಹೇಳಿದ್ರೆ, ಯಾರ ಪರ್ಫಾರ್ಮೆನ್ಸ್ ರೀಸೆಂಟ್ ಮ್ಯಾಚ್ನಲ್ಲಿ ಚೆನ್ನಾಗಿದೆ ಅವ್ರನ್ನ ನೀವು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಪರ್ಸೆಂಟೇಜ್ ವೈಸ್ ಆಗಿರ್ಬೋದು ಅಥವಾ ತುಂಬಾನೇ ಒಳ್ಳೆ ಪ್ಲೇಯರ್, ಇವರ ಹಿಸ್ಟ್ರಿ ಚೆನ್ನಾಗಿದೆ ಅಂತೇಳಿ ಕರೆಂಟ್ ಸಿಚುವೇಶನ್ಗೆ ಅದು ಅಪ್ಲೈ ಆಗುತ್ತಾ ಇಲ್ವಾ ಅಂತ ಥಿಂಕ್ ಮಾಡ್ದಲ್ಲೇ ಸೆಲೆಕ್ಟ್ ಮಾಡುತ್ತದ್ದು ತುಂಬಾನೇ ನಾಲೆಡ್ಜ್ ಇಲ್ದಲೆ ಗೇಮ್ ಪ್ಲೇಯನ್ನ ಮಾಡುವಂಥ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಯಾಕಂತ ಹೇಳಿದ್ರೆ, ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಹಿಸ್ಟ್ರಿ ಚೆನ್ನಾಗಿರ್ಬೋದು, ಬಟ್ ಕರೆಂಟ್ ಸಿಚುವೇಶನಲ್ಲಿ ಅವ್ರು ಯಾವ ರೀತಿಯಾಗಿ ಪ್ಲೇ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಮೊದಲನೇ ಟಿಪ್. ನೀವು ಪ್ಲೇಯರ್ನ ನೇಮನ್ನು ನೋಡಿ ಸೆಲೆಕ್ಟ್ ಮಾಡುವಂಥದ್ದನ್ನ ಸ್ಟಾಪ್ ಮಾಡಬೇಡಿ ಪರ್ಸೆಂಟೇಜ್ ವೈಸ್. ಇನ್ಫ್ಯಾಕ್ಟ್ ನಾನು ಹೇಳ್ತಿರುವಂಥದ್ದು. ಸೊ ನೆಕ್ಸ್ಟ್ ಮೈನ್ ಟಿಪ್ ಏನು ಅಂತ ಹೇಳಿದ್ರೆ, ಯಾರ ಡೆಬ್ಯೂ ಪ್ಲೇಯರ್ ಆಗಿರ್ತಾರೆ ಯಾವ ಪ್ಲೇಯರ್, ಸೊ ಫಸ್ಟ್ ಮ್ಯಾಚ್ನಲ್ಲಿ ಅವರಿಗೆ ಆ ಪ್ಲೇಯಿಂಗ್ 11 ಅವರಿಗೆ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳಿದ್ರೆ ಅಂಥವ್ರನ್ನ ನೀವು ಟಾರ್ಗೆಟ್ ಮಾಡಿ. ಯಾಕಂತ ಹೇಳಿದ್ರೆ, ಯಾವಾಗ ನೀವು ಅಂಥವ್ರನ್ನ ಟಾರ್ಗೆಟ್ ಮಾಡ್ತೀರಾ ತುಂಬಾನೇ ಜನ ಅವ್ರನ್ನ ಸ್ಕಿಪ್ ಮಾಡಿರ್ತಾರೆ. ಸೊ ಹಾಗಾಗಿ ನಿಮ್ಮ ಪರ್ಸೆಂಟೇಜ್ ಏನಿದೆ, ವಿನ್ನಿಂಗ್ ರೇಷಿಯೋ, ನಿಮ್ಮ ಕಾಂಪಿಟೇಷನ್ ಏನಿದೆ ತುಂಬಾನೇ ಲಿಮಿಟೆಡ್ ಪ್ಲೇಯರ್ಸ್ಗಳ ಮಧ್ಯೆ ಬರುತ್ತೆ. ಸೊ ಹಾಗಾಗಿ ಅಲ್ಲಿ ವಿನ್ ಮಾಡುವಂಥದ್ದು ತುಂಬಾನೇ ಈಸಿ. ಇನ್ಫ್ಯಾಕ್ಟ್ ಯಾಕೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಇನ್ನೊಂದು ಮೈನ್ ಥಿಂಗ್ ಏನಂತ ಹೇಳಿದ್ರೆ, ಕಾಂಪಿಟೇಷನ್ ಅನ್ನುವಂಥ ಪಕ್ಕದಕ್ಕಿಟ್ಟು ಮಾತಾಡೋದಾದ್ರೆ, ಅವು ಯಾವ ಪ್ಲೇಯರ್ನ ಡೆಬ್ಯೂಗೆ ಸೆಲೆಕ್ಟ್ ಮಾಡಿರ್ತಾರೋ ಸೊ ಅವನಿಗೆ ಅವನು 100% ಪರ್ಫಾರ್ಮೆನ್ಸ್ನ ನೀಡಲೇಬೇಕಾಗುತ್ತೆ. ಸೊ ಹಾಗಾಗಿ ಅವಾಗ ಮಾತ್ರ ಅವನು ನೆಕ್ಸ್ಟ್ ಪ್ಲೇಯರ್ಸ್ಗೆ ಅಂದರೆ ನೆಕ್ಸ್ಟ್ ಮ್ಯಾಚ್ನಲ್ಲಿ ಪ್ಲೇಯಿಂಗ್ 11ನ ಪಡ್ಕೊಳ್ಳೋಕೆ ಸಾಧ್ಯ. ಸೊ ಹಾಗಾಗಿ ಅವನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದೇ ಬರ್ತದೆ. ಬೇರೆ ಪ್ಲೇಯರ್ಸ್ಗಳನ್ನ ನೀವು ಗಮನಿಸಿದ್ರೆ ಅವ್ರನ್ನ ಹೇಗಿದ್ರು ನೆಕ್ಸ್ಟ್ ಮ್ಯಾಚ್ಗೆ ಸೆಲೆಕ್ಟ್ ಮಾಡ್ಕೊಡ್ತಾರೆ. ಸೊ ಹಾಗಾಗಿ ಅವರಿಗೆ ಅಂಥ ಪ್ರೆಷರ್ ಏನೂ ಇರೋದಿಲ್ಲ. ಸೊ ಹಾಗಾಗಿ ಇವ್ರನ್ನ ನೀವು ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಇವರು 100% ಗೇಮ್ ಪ್ಲೇಯನ್ನು ಕೊಡ್ತಾರೆ. ಸೊ ಹಾಗಾಗಿ ನಿಮಗೂ ಕೂಡ ಒಳ್ಳೆ ಪಾಯಿಂಟ್ಸ್ಗಳು ಸಿಗುತ್ತೆ. ಸೊ ಇಂಥ ಡೆಬ್ಯೂ ಪ್ಲೇಯರ್ಸ್ಗಳನ್ನ ಸೆಲೆಕ್ಟ್ ಮಾಡೋದನ್ನ ಮರಿಬಿಡಿ. ಸೊ ಈ ರೀತಿಯಾಗಿರುವ ಚಿಕ್ಕ ಚಿಕ್ಕ ವಿಚಾರಗಳನ್ನ ನೀವು ಯಾವಾಗ ಕನ್ಸಿಡರ್ ಮಾಡ್ತಿರೋ ಸೊ ಅವಾಗ ನಿಮ್ಮ ಟೀಮ್ನ ರ್ಯಾಂಕ್ ಕೂಡ 1 ಬರುತ್ತೆ. ಸೊ ಹಾಗಾಗಿ ನೀವು ಈ ರೀತಿಯಾಗಿರುವಂತಹ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳನ್ನ ಸ್ಟಾಪ್ ಮಾಡಿ ಅಂತ ಹೇಳ್ತಾ, ಈ ಎಲ್ಲ ಇನ್ಫಾರ್ಮೇಶನ್ಗಳನ್ನ ನೀವು ಬರೀ ಲಿಸನ್ ನಿಮ್ಮ ಟೀಮ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಅವಾಗ ನಿಮಗೆ ಲಾಸ್ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲ ಟೀಮ್ಸ್ಗಳನ್ನ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ರೀತಿ ಇರುವಂತಹ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳನ್ನ ಸ್ಟಾಪ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿರುವಂಥ ವಿಡಿಯೋ ಬೇಕಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹಳೆಯವರು ಟೇಕ್ ಅಂತ ಹೇಳ್ತಾ, ಫೈನಲಿ ಸುದೀಪ್ ಸೈನಿಂಗ್ ಆಫ್. ಬಾಯ್.